ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಯುಧಿಷ್ಠಿರನಿಗೆ ನಿರೂಪಣೆ ಮಾಡ್ತಾ ಇದ್ದಾನೆ. ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದಂತಹ ವ್ಯಕ್ತಿ ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶಮತ್ಸ್ಯಾನ್ ತೈಸ್ತೈರತುಷ್ಟಹೃದಯಃ ಪುರುಷಂ ವಿಧಾಯ ಬ್ರಹ್ಮಾವಬೋಧಧಿಷಣಂ ಮುದಮಾಪದೇವಃ. ಜಗತ್ತಿನಲ್ಲಿ ಅನೇಕ ಸೃಷ್ಟಿಗಳಿವೆ, ಅನೇಕ ಯೋನಿಗಳಿವೆ. ಆ ಎಲ್ಲ ಯೋನಿಗಳಲ್ಲಿಯೂ ಆಹಾರ, ವಿಹಾರ, ನಿದ್ರೆ, ಹೇಗೋ ಒಂದು ರೀತಿಯಲ್ಲಿ ಬದುಕು ಇದು ಸರ್ವಸಾಧಾರಣವಾದದ್ದು. ಆದರೆ ಯಾವ ಯೋನಿಯಲ್ಲಿಯೂ ಜೀವ ತನ್ನನ್ನು ಹುಟ್ಟಿಸಿದ ವ್ಯಕ್ತಿ ಯಾರು, ತನ್ನ ಬದುಕಿಗಾಗಿ ಇಂತಹ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿ ಸುತ್ತಮುತ್ತ ಇಟ್ಟ ವ್ಯಕ್ತಿ ಯಾರು, ಇದರ ಬಗ್ಗೆ ತಿಳಿಯುವ ಯೋಗ್ಯತೆ ಇನ್ಯಾವ ಜನ್ಮದಲ್ಲಿಯೂ ಜೀವ ಪಡೆಯಲಾರ. ಈ ಮಾನವ ಜನ್ಮದಲ್ಲಿ ಆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದನ್ನು ಪಡೆದರೆ ಸಾರ್ಥಕ್ಯ. ಯಾವ ಸ್ಥಾನದಲ್ಲಿ ಯಾವ ಉದ್ದೇಶಕ್ಕೆ ಹೋಗಿರ್ತೇವೋ ಆ ಕೆಲಸ ಮಾಡಿದರೆ ಸಾರ್ಥಕ. ಎಲ್ಲಿ ಹೋಗಿದ್ದಿ? ಶಾಲೆಗೆ ಹೋಗಿದ್ದೆ. ಏನು ಮಾಡಿದೆ? ಚೆನ್ನಾಗಿ ಫಲಾಹಾರ ಮಾಡಿ ಬಂದೆ. ಫಲಾಹಾರ ಮಾಡೋದಕ್ಕೆ ಶಾಲೆಗೆ ಯಾಕೆ ಹೋಗಬೇಕು? ಶಾಲೆಗೆ ಹೋಗಿ ನಾನು ಸುಮ್ಮನೆ ಕುಳಿತಿಲ್ಲ, ಫಲಾಹಾರ ಮಾಡಿ ಬಂದಿದೆ, ಊಟ ಮಾಡಿ ಬಂದೆ, ಇನ್ನೇನೋ ಮಾಡಿ ಬಂದೆ ಅಂದರೆ ನಿಜ, ಏನೋ ಒಂದು ಕೆಲಸ ಮಾಡಿದೆ, ಸುಮ್ಮನೆ ಕುಳಿತಿಲ್ಲ. ಅಂದ ಮಾತ್ರಕ್ಕೆ ಸಾರ್ಥಕ ಅಂತ ಹೇಳಬಹುದಾ? ಶಾಲೆಗೆ ಹೋದದ್ದು ಸಾರ್ಥಕ ಅಂತ ಅನ್ನಲಿಕ್ಕಾಗುವುದಿಲ್ಲ. ಸುಮ್ಮನೆ ಕುಳಿತಿಲ್ಲ ನಿಜ, ಏನೋ ಒಂದು ಮಾಡಿದ್ದಿ ನಿಜ, ಆದರೆ ಮಾಡಬೇಕಾದದ್ದನ್ನು ಮಾಡಿಲ್ಲ. ಫಲಾಹಾರ, ನಿದ್ರೆ, ಊಟ ಮನೆಯಲ್ಲೇ ಮಾಡ್ಬೋದಾಗಿತ್ತು, ಶಾಲೆಗೆ ಯಾಕೆ ಹೋಗಬೇಕು? ದೇವಸ್ಥಾನಕ್ಕೆ ಹೋದೆ, ಏನು ಮಾಡಿದೆ? 4 ಜನರ ಜೊತೆಗೆ ಹರಟೆ ಹೊಡೆದು ಬಂದೆ. ಅದನ್ನು ಮನೆ ಕಟ್ಟೆ ಮುಂದೆ ಮಾಡ್ಬೋದಾಗಿತ್ತಲ್ಲ.
ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ನಾನು ಏನೂ ಪಡೆದುಕೊಳ್ಳದೆ ಬರಲಿಲ್ಲ, 4-6 ಜನರ ಪರಿಚಯ ಆಯಿತು, ಹರಟೆ ಹೊಡೆದೆ, ಮಾತನಾಡಿದೆ, ಬಂದೆ ಅಲ್ಲ. ಅಲ್ಲಿ ಹೋದದ್ದು ಅದಕ್ಕಾಗಿ ಅಲ್ಲ, ದೇವರ ದರ್ಶನಕ್ಕಾಗಿ. ದೇವರ ದರ್ಶನಕ್ಕೆ ಬಂದ ಭಗವದ್ಭಕ್ತರ ಜ್ಞಾನಿಗಳ ಮುಖದಿಂದ ದೇವರ ಮಹಿಮೆಯನ್ನು ತಿಳಿಯೋದಕ್ಕಾಗಿ. ಅದನ್ನು ಪಡೆದಿದ್ದರೆ, ಆ ತರಹದ ಹರಟೆ ಹೊಡೆದಿದ್ದರೆ ಸಾರ್ಥಕ. ದೇವರ ಚರಿತ್ರೆಯನ್ನು ಕೇಳಿದರೆ, ದೇವರ ಮಹಿಮೆಯನ್ನು ಕೇಳಿದರೆ, ದೇವರ ಪವಾಡಗಳನ್ನು ಕೇಳಿ ತಿಳಿದಿದ್ದರೆ ಸಾರ್ಥಕ, ಪರವಾಗಿಲ್ಲ. ಅದು ಮನೆಯಲ್ಲಿ ಸಿಗೋದಿಲ್ಲ, ಅಥವಾ ಮನೆಯಲ್ಲಿ ಸಿಕ್ಕರೂ ಒಬ್ಬರು ಇಬ್ಬರ ಮುಖದಿಂದ ಕೇಳಬಹುದು, ಅಲ್ಲ 10 ಜನರ ಭಗವದ್ಭಕ್ತರ ಮುಖದಿಂದ ಭಗವಂತನ ಮಹಿಮೆಗಳನ್ನು ಕೇಳಿದೆವು, ಸಾರ್ಥಕ. ಅದು ಬಿಟ್ಟು ಹಾಳು ಹರಟೆ ಹೊಡೆದು ಬಂದರೆ ದೇವಸ್ಥಾನಕ್ಕೆ ಹೋದದ್ದು ಹೇಗೆ ಸಾರ್ಥಕ? ಓದದೇ ಬಂದರೆ ಹೇಗೆ ಗುರುಕುಲಕ್ಕೆ ಹೋದದ್ದು ಸಾರ್ಥಕ ಅಲ್ಲ? ಯಾವ ಪದಾರ್ಥಗಳನ್ನು ತರೋದಕ್ಕೆ ಅಂತ ಮಾರುಕಟ್ಟೆಗೆ ಹೋಗಿದ್ದಾನೆ, ಆ ಪದಾರ್ಥಗಳನ್ನು ತರದೆ ವಾಯುಸೇವನೆಯನ್ನು ಮಾಡಿ ಬಂದೆ ಅಂತ ಹೇಳಿದರೆ ಹೇಗೆ ಅದು ವ್ಯರ್ಥ? ವಾಯುಸೇವನೆಯನ್ನು ಮಾಡಲಿಕ್ಕೆ ಬೇರೆ ಅವಕಾಶಗಳಿವೆ. ಹಾಗೆ ಮಾನವ ಜನ್ಮದಲ್ಲಿ ನಾವು ಸುಮ್ಮನೆ ಕುಳಿತಿಲ್ವಲ್ಲ, ಹಗಲು ಇರುಳು ಕೆಲಸ ಮಾಡ್ತಾ ಇದ್ದೇವಲ್ಲ, ಊಟ ನಿದ್ರೆಯನ್ನು ಚೆನ್ನಾಗಿ ಮಾಡದೆ ನಿರಂತರವಾಗಿ ಉದ್ಯೋಗ ಕೆಲಸ ಇವುಗಳಲ್ಲಿ ನಾವು ತೊಡಗಿರ್ತೇವಲ್ಲ, ನಮ್ಮನ್ನು ಹೇಗೆ ನೀವು ವ್ಯರ್ಥ ಜೀವನವನ್ನು ಮಾಡ್ತೀರಿ ಎನ್ನುವ ರೀತಿಯಲ್ಲಿ ಆಕ್ಷೇಪ ಮಾಡ್ತೀರಿ ಅಂತ ಅನ್ನಬಹುದು. ಆದರೆ ಅದಕ್ಕಾಗಿ ಅಲ್ಲ ಮನುಷ್ಯ ಜನ್ಮ ಬಂದದ್ದು. ಬ್ರಹ್ಮಾವಬೋಧಧಿಷಣಂ, ಎಲ್ಲ ಯೋನಿಗಳಲ್ಲಿ ಜೀವರಾಶಿ ಹುಟ್ಟಿ ಬರ್ತಾನೆ. ಆದರೆ ಈ ಎಲ್ಲ ಯೋನಿಗಳಲ್ಲಿ ನಮ್ಮನ್ನು ಹುಟ್ಟಿಸಿದ ವ್ಯಕ್ತಿ ಯಾರು ಅನ್ನುವ ತಿಳುವಳಿಕೆ ಆ ಯೋನಿಗಳಲ್ಲಿ ಅವನಿಗಿರೋದಿಲ್ಲ. ಆ ತಿಳುವಳಿಕೆ ಬರದ ಹೊರತು ಈ ಚಕ್ರದಿಂದ ಮುಕ್ತನಾಗೋದಿಲ್ಲ. ಆ ತಿಳುವಳಿಕೆಯಾದರೂ ಯಾಕೆ ಬೇಕು? ನಾವು ಸುಖವಾಗಿದ್ದರೆ ಸಾಕಲ್ಲ, ಜೀವನ ನಡೆದಿದೆ, ಸುಖ ಇದು ಗುರಿ, ಸುಖ ನಮಗೀಗ ಆಗ್ತಾ ಇದೆ, ಸಾಕು. ಊಟ ಮಾಡ್ತೇವೆ, ನಿದ್ರೆ ಮಾಡ್ತೇವೆ, ಊಟಕ್ಕಾಗಿ ಏನು ಬೇಕೋ ಅದನ್ನು ಗಳಿಸ್ತೇವೆ, ಅದರಿಂದ ಸುಖ ಸಿಗತ್ತೆ, ಸಾಕು. ಇದರ ಮೇಲೆ ಆ ಪರಬ್ರಹ್ಮನ ತಿಳುವಳಿಕೆಯಿಂದ ನಮಗೆ ಆಗಬೇಕಾದದ್ದಾದರೂ ಏನಿದೆ? ಎಲ್ಲ ಯೋನಿಗಳಲ್ಲಿ ಎಷ್ಟು ಕೆಲಸನೋ ಅಷ್ಟೇ ಕೆಲಸ ಈ ಮಾನವ ಯೋನಿಯಲ್ಲಿಯೂ ನಾವು ಮಾಡ್ತೇವೆ, ಸಾಕು. ಬೇಕಿಲ್ಲ ನಮಗೆ ಇದಕ್ಕಿಂತಲೂ ಹೆಚ್ಚು ಅಂತ ಹೇಳುವಂತಿಲ್ಲ. ಈ ತರಹದ ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನುಭವಿಸುವ ನಾನಾ ವಿಧವಾದ ದುಃಖಗಳನ್ನು ಅನುಭವಿಸದಂತೆ ಕೇವಲ ಪರಮಸುಖವನ್ನು ಅನುಭವಿಸುವಂತಹ ಒಂದು ಶ್ರೇಷ್ಠವಾದ ಅವಕಾಶ ಇದೆ. ಆ ತರಹದ ಪರಮಸುಖವನ್ನು ಪಡೆಯುವುದಕ್ಕೆ, ಸಾಧನೆ ಮಾಡೋದಕ್ಕೆ ಈ ಮಾನವ ಜನ್ಮದಲ್ಲಿ ಸಾಧ್ಯ ಇದೆ. ಅಂತಹ ಸಾಧ್ಯತೆ ಇರುವಾಗ ಅದನ್ನು ನಾವು ಪಡೆದುಕೊಳ್ಳದೇ ಇದ್ದರೆ ಮಾನವ ಜನ್ಮ ವ್ಯರ್ಥ. ಓದುವುದಕ್ಕೆ ಅಂತ ತಂದೆ ತಾಯಿಗಳು ಶಾಲೆಗೆ ಕಳಿಸುವಂತೆ, ಗುರುಕುಲಕ್ಕೆ ಕಳಿಸುವಂತೆ ಭಗವಂತ, ನಮ್ಮ ತಂದೆ ತಾಯಿಯಾದ ಭಗವಂತ ಆ ಪರಮಸುಖ ಸಾಧನೆಯನ್ನು ಮಾಡಿ ಪರಬ್ರಹ್ಮನ ಜ್ಞಾನವನ್ನು ಪಡೆದು ಮತ್ತೆ ಈ ಸಂಸಾರಕ್ಕೆ ಬರದಂತೆ ಮುಕ್ತರಾಗಬೇಕು, ಅಂತಹ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಕಳಿಸಿದ್ದು ಈ ಮಾನವ ಜನ್ಮವೆಂಬ ಗುರುಕುಲಕ್ಕೆ, ಈ ಮಾನವ ಜನ್ಮವೆಂಬ ಶ್ರೇಷ್ಠವಾದಂತಹ ಒಂದು ದೇಗುಲಕ್ಕೆ. ಈ ಉದ್ದೇಶಕ್ಕಾಗಿ ನಮ್ಮನ್ನು ಕಳಿಸಿದ್ದಾನೆ. ಅದನ್ನು ಪಡೆದುಕೊಳ್ಳದೆ ಇನ್ನೇನೋ ಮಾಡಿ ನಾನು ಬೇಕಾದಷ್ಟು ಹಣ ಗಳಿಸಿದೆ, ಬೇಕಾದಷ್ಟು ಸಂತತಿಯನ್ನು ಪಡೆದೆ, ಅವರಿಗೆ ಮಾಡಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಆಯಿತು, ನನ್ನ ಕರ್ತವ್ಯ ನಾನು ಪೂರ್ಣ ಮಾಡಿದ್ದೇನೆ ಎನ್ನುವ ರೀತಿಯಲ್ಲಿ ಮನುಷ್ಯ ತಿಳಿದರೆ ಶಾಲೆಗೆ ಹೋಗಿ ಇನ್ನೇನೋ ಕೆಲಸ ಮಾಡಿದ ವ್ಯಕ್ತಿ ಹೇಗೋ ಹಾಗಾಗತ್ತೆ. ಕೃಷ್ಣ ಹೇಳ್ತಾನೆ, ಏಚ ಮಾಂ ಸರ್ವಭೂತಸ್ಥಂ ಪಶ್ಯಂತಿ ಜ್ಞಾನಚಕ್ಷುಷಃ ಮದ್ಭಕ್ತಾಂಸ್ತಾನ್ ಸದಾ ಯುಕ್ತಾನ್ ಮತ್ಸಮೀಪಂ ನಯಾಮ್ಯಹಂ. ಏಚ ಮಾಂ ಸರ್ವಭೂತಸ್ಥಂ ಪಶ್ಯಂತಿ ಜ್ಞಾನಚಕ್ಷುಷಃ. ನಮ್ಮ ಕಣ್ಣು ಎದುರಿಗೆ ಕಾಣುವ ವ್ಯಕ್ತಿಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಕಲ್ಲು ಮಣ್ಣುಗಳು, ಮನೆ ಗಿಡ ನೆಲ ನೀರು ಇಷ್ಟನ್ನೇ ತಿಳಿಸಿಕೊಡುತ್ತೆ. ಇಷ್ಟನ್ನೇ ತಿಳಿಯುವುದಕ್ಕೆ ನೀವು ಮಾನವರಾಗಬೇಡಿ. ಜ್ಞಾನಚಕ್ಷುಷಃ, ಮನೋ ಅವಬೋಧನೆ. ಆ ಜ್ಞಾನಚಕ್ಷುಸ್ಸನ್ನು ನೀನು ಪಡೆದುಕೊಂಡು ಕಣ್ಣಿಗೆ ಕಾಣುವ ವ್ಯಕ್ತಿಗಳು ವಸ್ತುಗಳು ಏನಿವೆ ಅವುಗಳ ಒಳಗೆ ಇದ್ದ ವ್ಯಕ್ತಿಯನ್ನು ಕಾಣುವ ಪ್ರಯತ್ನವನ್ನು ಮಾಡು. ಆ ದಿವ್ಯ ದೃಷ್ಟಿಯನ್ನು, ಜ್ಞಾನ ದೃಷ್ಟಿಯನ್ನು ಬೆಳೆಸಿಕೋ, ಶಾಸ್ತ್ರ ದೃಷ್ಟಿಯನ್ನು ಬೆಳೆಸಿಕೋ.
ಶಾಸ್ತ್ರಗಳ ಅಧ್ಯಯನವನ್ನು ಮಾಡುತ್ತಾ ಸಜ್ಜನರ ಸಹವಾಸದಲ್ಲಿ ನೀನಿದ್ದರೆ ಆ ತರಹದ ದೃಷ್ಟಿ ಬೆಳೆಯುತ್ತೆ. ಒಬ್ಬ ವ್ಯಕ್ತಿ ಯಾವಾಗಲೂ ಸಂಶೋಧನೆ ಮಾಡುವಂತಹ ವ್ಯಕ್ತಿ, ಸಂಶೋಧಕರ ಸಹವಾಸದಲ್ಲಿರುವಂತಹ ವ್ಯಕ್ತಿ, ಅಂತಹ ಒಬ್ಬ ವಿಜ್ಞಾನಿಗೆ ಏನು ವಸ್ತು ನೋಡಿದರೂ ಕೂಡ ಇದರಲ್ಲಿ ಏನು ಗುಣಧರ್ಮಗಳಿವೆ, ಇದು ಯಾಕೆ ಹೀಗಿದೆ, ಇದರ ಬಗ್ಗೆ ಅವನಿಗೆ ಆಲೋಚನೆ ಇರುತ್ತೆ. ಇನ್ನೊಬ್ಬ ವ್ಯಕ್ತಿ ತನಗೆಷ್ಟು ಬೇಕೋ ಅಷ್ಟು ಕೆಲಸಕ್ಕೆ ಉಪಯೋಗಿಸ್ತಾನೆ, ಒಗೆದು ಹೋಗ್ತಾನೆ ಅದನ್ನು. ಆದರೆ ಅವನಿಗಿರೋ ದೃಷ್ಟಿಯೇ ಬೇರೆ, ವಿಜ್ಞಾನದ ದೃಷ್ಟಿ. ಈ ಕೆಲಸ ಹೇಗೆ ಮಾಡುತ್ತಿದು, ಯಾಕೆ ಮಾಡುತ್ತೆ, ಇದರೊಳಗೆ ಏನು ಶಕ್ತಿ ಇದೆ, ಇದನ್ನು ಅವನು ಆಲೋಚನೆ ಮಾಡ್ತಾನೆ. ಯಾಕೆ ಅಂದರೆ ಅವನ ದೃಷ್ಟಿಯೇ ಹಾಗಿದೆ, ಹಾಗೆ ಬೆಳೆಸಿಕೊಂಡಿದ್ದಾನೆ ಅವನ ದೃಷ್ಟಿಯನ್ನು. ಹಾಗೆ ತತ್ವದೃಷ್ಟಿಯನ್ನು ಬೆಳೆಸಿಕೊಳ್ಳಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಈ ಎಲ್ಲ ವಸ್ತುಗಳು ಹುಟ್ಟಿವೆ, ಎಲ್ಲ ಹೇಗೆ ಹುಟ್ಟಿವೆ, ಇವುಗಳು ಹೇಗೆ ಕೆಲಸ ಮಾಡ್ತಾ ಇವೆ, ಈ ಶಕ್ತಿಯನ್ನು, ಈ ಗುಣಧರ್ಮಗಳನ್ನು ಈ ವಸ್ತುಗಳಲ್ಲಿ ಇಟ್ಟವನು ಯಾರು, ಈ ಚಿಂತನೆಯನ್ನು ಬೆಳೆಸಿಕೊಳ್ಳಿ, ಸಾಕು. ನಿಮ್ಮ ಉದ್ಧಾರದ ಕಾಲ ಹತ್ತಿರ ಬಂದಂತೆ. ಜ್ಞಾನಚಕ್ಷುಷ, ಆ ತರಹದ ಜ್ಞಾನಚಕ್ಷುಷ್ಕರಾಗಿ ಸರ್ವಭೂತಸ್ಥಂ ಯೇ ಮಾಂ ಪಶ್ಯಂತಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಜಡವಸ್ತುಗಳಲ್ಲಿ ಅಂತರ್ಯಾಮಿಯಾಗಿದ್ದಂತಹ ನನ್ನನ್ನು ಯಾರು ಕಾಣುತ್ತಾರೆ ಅವರು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಂತೆ. ಅಂದರೆ ನಾನು ಎಲ್ಲ ಕಡೆಗೆ ಇದ್ದೇನೆ, ಯಾಕೆ ಅಂದರೆ ಅನಿವಾರ್ಯತೆ, ನನಗೇನಾದರೂ ಒಂದು ಇರೋದಕ್ಕೆ ಸ್ಥಳ ಬೇಕಲ್ಲ ಅನ್ನೋದಕ್ಕೋಸ್ಕರ ಇದ್ದೇನೆ ಅಂತ ತಿಳಿಯಬಾರದು. ನಾನಿಲ್ಲದೆ ಅವುಗಳಿಗೆ ಅಸ್ತಿತ್ವ ಇಲ್ಲ ಅನ್ನೋದಕ್ಕೋಸ್ಕರ ಸ್ವತಃ ಪ್ರವೃತ್ಯ ಶಕ್ಯತ್ವಾತ್ ಈಶಾವಾಸ್ಯಮಿದಂ ಜಗತ್. ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಈಶಾವಾಸ್ಯ ಭಾಷ್ಯದಲ್ಲಿ ತಿಳಿಸುವಂತೆ, ತಾನು ಸ್ವತಃ ಕಾರ್ಯವನ್ನು ಮಾಡಲು ಯಾವ ಚೇತನ ಅಥವಾ ಅಚೇತನ ಸಮರ್ಥವಲ್ಲ ಅನ್ನೋದಕ್ಕಾಗಿ ಪರಮಾತ್ಮ ಅವುಗಳ ನಿಯಂತ್ರಣ ಮಾಡುವುದಕ್ಕೆ ಒಳಗಿದ್ದಾನೆ. ಅವನಿಲ್ಲದೆ ಇವುಗಳಿಗೆ ಅಸ್ತಿತ್ವ ಇಲ್ಲ. ಅದಕ್ಕಾಗಿಯೇ ಅವನಿಗೆ ಅಹಂ ಅಂತ ಕರೆಯೋದು ಪರಮಾತ್ಮನನ್ನು ನಿಜವಾಗಿ. ಅಹೇಯತ್ವಾದ ಅಹಂ. ಯಾವ ವ್ಯಕ್ತಿಯೂ ಯಾವ ವಸ್ತುವೂ ಅವನನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ. ಅಹೇಯತ್ವಾದ ಅಹಂ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ದಾಸರು ಹೇಳ್ತಾರಲ್ಲ, ದೇವರ ಅನುಗ್ರಹ ಇಲ್ಲದೆ, ಅವನ ಚರಣದ ಕೃಪೆ ಇಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ ಅಂತ. ಆದ್ದರಿಂದಲೇ ಪರಮಾತ್ಮನನ್ನು ಅಹಂ ಅಂತ ಕರೀತಾರೆ. ಆ ಅರ್ಥದಲ್ಲಿ ಪರಮಾತ್ಮ ಮಾಂ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಅಹೇಯಂ ಎಂಬ ಅರ್ಥ ಅದಕ್ಕೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅಹಂ ಅಹ ಅಂತ ಕಾಣುತ್ತೆ ಅಂತ ಅದೊಂದೇ ಅಹೇಯ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ ಅಂತ ತಿಳಿಯಬೇಡಿ. ಅಸ್ಮತ್ ಶಬ್ದದ ಯಾವುದೇ ರೂಪ ತೆಗೆದುಕೊಂಡರೂ ಅದಕ್ಕೆ ಅಹೇಯ ಎಂಬ ಅರ್ಥವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ, ಬೃಹದಾರಣ್ಯಕ ಭಾಷ್ಯದಲ್ಲಿ ಹಾಗೂ ಇನ್ನಿತರ ಗ್ರಂಥಗಳಲ್ಲಿ. ಯೇ ಚ ಮಾಂ ಸರ್ವಭೂತಸ್ಥಂ ಪಶ್ಯಂತಿ ಜ್ಞಾನಚಕ್ಷುಷಃ. ನಾನಿಲ್ಲದೆ ಅವುಗಳಿಗೆ ಅಸ್ತಿತ್ವ ಇಲ್ಲ ಅನ್ನುವುದಕ್ಕೆ ಅಹೇಯನಾಗಿ ಪ್ರತಿಯೊಂದು ವಸ್ತು ವ್ಯಕ್ತಿಗಳಲ್ಲಿ ನಾನಿದ್ದೇನೆ ಅಂತ ಅನುಸಂಧಾನ ಮಾಡುವ ದೃಷ್ಟಿಯನ್ನು ಬೆಳೆಸಿಕೊಂಡವನು ಯಾರೋ ಅವನು ನಿಜವಾದ ಮಾನವ. ಅವನ ಜನ್ಮ ಇದು ಸಾರ್ಥಕ. ಇಲ್ಲದೇ ಇದ್ದರೆ ಅವನು ಪಶು ಇದ್ದ ಹಾಗೆ. ಮದ್ಭಕ್ತಾಂಸ್ತಾನ್ ಸದಾಯುಕ್ತಾನ್ ಮತ್ ಸಮೀಪಂ ನಯಾಮ್ಯಹಂ. ಬರೀ ನನ್ನನ್ನು ತಿಳಿದರೆ ಸಾಲದು, ನನ್ನಲ್ಲಿ ಭಕ್ತಿ ಬೇಕು, ಸ್ನೇಹ ಬೇಕು. ಯಾವ ಭಗವಂತ ನಮ್ಮ ರಕ್ಷಣೆಗಾಗಿ, ನಮ್ಮ ಬದುಕಿಗಾಗಿ ಇಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿಕೊಟ್ಟು ಅವುಗಳಲ್ಲಿದ್ದು ನಮ್ಮನ್ನು ಪಾಲಿಸಿ ಪೋಷಿಸಿ ರಕ್ಷಣೆ ಮಾಡ್ತಾನೋ ಅಂತಹ ಪರಮಾತ್ಮ ನನ್ನವ, ನಾನು ಅವನವ ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನಲ್ಲಿ ಪ್ರೀತಿಯನ್ನು ಮಾಡುವ ವ್ಯಕ್ತಿ ಯಾರೋ ಅವನನ್ನು ಪರಮಾತ್ಮ ತನ್ನ ಸಮೀಪಕ್ಕೆ ಕರೆದುಕೊಳ್ತೇನೆ ಅಂತ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮದ್ಭಕ್ತಾ ನ ವಿನಶ್ಯಂತಿ ಮದ್ಭಕ್ತಾ ವೀತಕಲ್ಮಷಾ ಮದ್ಭಕ್ತಾನಂತು ಮಾನುಷ್ಯೇ ಸಫಲಂ ಜನ್ಮ ಪಾಂಡವ. ಯಾರು ನನ್ನಲ್ಲಿ ಭಕ್ತಿ ಮಾಡ್ತಾರೋ ಅವರಿಗೆ ಎಂದಿಗೂ ವಿನಾಶ ಇಲ್ಲ. ಏನದು ವಿನಾಶ ಅನ್ನುವ ಶಬ್ದದ ಅರ್ಥ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ಭಾಷ್ಯದಲ್ಲಿ ತಿಳಿಸುವಾಗ ಹೇಳ್ತಾರೆ, ಪ್ರಣಶ್ಯತಿ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಪ್ರಣಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಏನು ಪ್ರಣಾಶ ಅಂದರೆ ಜೀವನಿಗೆ ನಾಶ ಇಲ್ಲ.
ದೇವರ ಭಕ್ತರಾದರೂ ನಾಶ ಇಲ್ಲ, ಭಕ್ತರಾಗದೇ ಇದ್ದ ಜೀವರಿಗೂ ದ್ವೇಷಗಳಿಗೂ ನಾಶ ಇಲ್ಲ, ಎಲ್ಲ ಜೀವರು ನಿತ್ಯರೇ. ಹಾಗಾದರೆ ನಾಶವಾಗೋದಿಲ್ಲ ಅನ್ನುವ ಶಬ್ದದ ಅರ್ಥ ಏನು? ನಮೇ ಭಕ್ತ ಪ್ರಣಶ್ಯತಿ ಎನ್ನುವ ಮಾತಿಗೆ ಅರ್ಥ ಏನು? ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಭಗವಂತನ ದಾಸರಾಗಿದ್ದಾರೆ, ದಾಸ್ಯವನ್ನು ಚಿಂತನೆ ಮಾಡ್ತಾರೆ, ಅಂಥವರಿಗೆ ಆ ಭಗವಂತನ ಮಾತಿನಲ್ಲಿ ವಿಶ್ವಾಸ ಇರೋಣದರಿಂದ ಶಾಸ್ತ್ರೋಕ್ತ ರೀತಿಯಲ್ಲಿ ವರ್ತನೆಯನ್ನು ಮಾಡಿ, ನಿಷಿದ್ಧ ಕರ್ಮಗಳನ್ನು ಮಾಡದಂತೆ ವಿಹಿತ ಕರ್ಮಗಳನ್ನು ಮಾಡಿ ದೇವರಿಗೆ ಪ್ರಿಯವಾಗುವ ರೀತಿಯಲ್ಲಿ ವರ್ತನೆ ಮಾಡ್ತಾರವರು, ನಿಜವಾದ ಭಕ್ತಿ ಇದ್ದವರು ಅನ್ನೋದಕ್ಕಾಗಿ ಅವರಿಗೆ ನರಕಾದಿ ಅನರ್ಥಗಳಾಗುವುದಿಲ್ಲ. ಭಗವಂತನ ಅನುಗ್ರಹದಿಂದ ಈ ಲೋಕದಲ್ಲಿಯೂ ಸುಖವಾಗಿದ್ದು ಪರಲೋಕದಲ್ಲಿಯೂ ಸುಖವಾಗಿದ್ದು ಮುಂದೆ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನೇ ಹೊಂದುತ್ತಾರೆ ಎನ್ನುವ ಅಭಿಪ್ರಾಯದಲ್ಲಿ ಮದ್ಭಕ್ತಾಃ ನ ವಿನಶ್ಯಂತಿ. ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಪರಮ ಪುರುಷಾರ್ಥವಾದಂತಹ ಮೋಕ್ಷ ಸಿಗುವುದು ಎಷ್ಟು ಸತ್ಯವೋ ಅದರಂತೆ ಇನ್ನುಳಿದ ಪುರುಷಾರ್ಥಗಳು ಸಿಗುವುದು ಸತ್ಯವೇ. ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ ಹೇಳಿದ ಹಾಗೆ ಮಹಾಫಲ ಮೋಕ್ಷ. ಆದರೆ ಅದರ ಜೊತೆಗೆ ಅವನಿಗೆ ಬರುವ ಇನ್ನುಳಿದ ಕಷ್ಟಗಳನ್ನು ನಷ್ಟಗಳನ್ನು ದೇವರು ಪರಿಹರಿಸಿ ರಕ್ಷಣೆ ಮಾಡ್ತಾನೆ. ಅದನ್ನು ತೋರಿಸೋದಕ್ಕೆ ಮತ್ತೆ ಮಹಾಭಾರತ ಇರೋದು. ಪಾಂಡವರಿಗೆ ಬಂದಂತಹ ಅನೇಕ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿ, ಈ ರೀತಿ ನೀವು ಯಾರು ಪಾಂಡವರಾಗ್ತೀರಿ, ಪಾಂಡು ಶುಭ್ರ, ಅವರು ಪಾಂಡು ಪುತ್ರರು ಅನ್ನುವುದಕ್ಕೆ ಪಾಂಡವರು ಹೌದು, ಅಷ್ಟು ಮಾತ್ರ ಅಲ್ಲ, ಪಾಂಡು ಅಂದರೆ ಶುಭ್ರ, ಶುದ್ಧವಾದ ಜ್ಞಾನ, ಶುದ್ಧವಾದ ಜೀವನ, ನಿರ್ದೋಷವಾದ ಶುದ್ಧವಾದ ನಿಷ್ಕಲಂಕವಾದಂತಹ ಚಾರಿತ್ರ್ಯ, ಇವುಗಳನ್ನು ಪಡೆದವರಾದ್ದರಿಂದ ಅವರು ಪಾಂಡವರು. ಹಾಗೆ ಯಾರು ಪಾಂಡವರಾಗ್ತೀರೋ, ಶುದ್ಧ ಚರಿತ್ರರು, ಶುದ್ಧ ಜ್ಞಾನ, ಶುದ್ಧ ಭಕ್ತಿಗಳನ್ನು ಪಡೆದಂತಹ ನಿಷ್ಕಲಂಕ ಜೀವನವನ್ನು ನಡೆಸುವ ವ್ಯಕ್ತಿಗಳೋ, ಅವರಿಗೆ ಇದೇ ರೀತಿ ನಾನು ಆಪತ್ತುಗಳಿಂದ ಉದ್ಧರಿಸಿ ರಕ್ಷಣೆ ಮಾಡ್ತೇನೆ ಅಂತ ದೇವರು ತೋರಿಸಿಕೊಡುವುದಕ್ಕಾಗೇ ಮಹಾಭಾರತದ ರಂಗಮಂಚದಲ್ಲಿ ನಾಟಕ ಮಾಡಿದ್ದು. ವಿಷಾನ್ಮಹಾಗ್ನೇ ಪುರುಷಾದ ದಂಶನಾತ್ ಅಸತ್ಸಭಾಯಾಃ ವನವಾಸಕೃಚ್ಛ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತಃ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾಃ. ವಿಷದ ಬಾಧೆಯಿಂದ ಪರಿಹಾರ ಮಾಡಿದ, ಹಾವುಗಳನ್ನು ಕಚ್ಚಿಸಿ ಕೊಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ ದುರ್ಯೋಧನ ಪಾಂಡವರನ್ನು, ಭೀಮಸೇನ ದೇವರನ್ನು. ಏನಾಗಲಿಲ್ಲ ಭೀಮಸೇನ ದೇವರಿಗೆ, ಹುಳ ಕಡಿದರೆ ಆಗುವಷ್ಟು ದುಃಖವೂ ಆಗಿಲ್ಲ, ಅವರಿಗೇನೂ ಅನಿಸಿಲ್ಲ, ದುಃಖವೇ ಆಗಿಲ್ಲ. ಈ ರೀತಿ ಪಾಂಡವರಿಗೆ ಯಾವುದೇ ರೀತಿಯ ಧಕ್ಕೆಯೂ ಆಗದಂತೆ ಭಗವಂತ ರಕ್ಷಣೆ ಮಾಡಿದ. ಭಗವದ್ಭಕ್ತರ ಭಕ್ತಿಯನ್ನು ಮಾಡಿದರೇ ಆಪತ್ತುಗಳ ಪರಿಹಾರ ಆಗ್ತದೆ. ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಮಾಡಿದರೆ ಆಪತ್ತು ಪರಿಹಾರವಾಗ್ತದೆ ಅಂದರೆ, ಇನ್ನು ಭಗವಂತನಲ್ಲಿ ಭಕ್ತಿ ಮಾಡಿದರೆ ಆಪತ್ತುಗಳ ಪರಿಹಾರವಾಗ್ತದೆ ಅಂತೇನು ಹೇಳೋದು? ಶ್ರುತಕೀರ್ತಿಯ ಮಗ ಚಿರಾಯು, ಹೆಸರು ಚಿರಾಯು, ಆದರೆ ಅವನಿಗಿರೋದು 16 ವರ್ಷದ ಆಯುಷ್ಯ. ಅವನಿಗೆ ದೇವಿ ವರ ಕೊಡುವಾಗ ಕೇಳ್ತಾಳೆ, ನಿನಗೆ ದೀರ್ಘ ಆಯುಷ್ಯದ ಮೂರ್ಖ ದುರಾಚಾರಿ ಮಗ ಬೇಕೋ, ಅಲ್ಪ ಆಯುಷ್ಯದ ಶ್ರೇಷ್ಠ ಸದಾಚಾರಿ ಗುಣವಂತನಾದ ಮಗ ಬೇಕು ಅಂತ. ಗುಣವಂತನಾದ ಸದಾಚಾರಿಯಾದ ಅಲ್ಪಾಯುಷ್ಯ ಇದ್ದ ಮಗ ಇದ್ದರೂ ಸರಿ, ತೊಂದರೆ ಇಲ್ಲ. ದೀರ್ಘ ಆಯುಷ್ಯ ಇದ್ದು ದುರಾಚಾರಿಯಾದ ಅಂದರೆ ಅವನು ಮಾಡುವ ಪಾಪಗಳೆಲ್ಲ ನಮಗೆ ಬಂದು ತಲೆಗೆ ಕಟ್ಟಿ ನರಕದಲ್ಲಿ ಬಿದ್ದು ಒದ್ದಾಡುವುದಕ್ಕೆ ಯಾರು ಸಿದ್ಧ? ಬೇಡ ಅಂತ ಹೇಳಿದಾಗ ಶ್ರುತಕೀರ್ತಿಗೆ ವರ ಕೊಟ್ಟಳು ದೇವಿ. ಚಿರಾಯು ಹುಟ್ಟಿದ. ಆದರೆ 16 ವರ್ಷದ ಆಯುಷ್ಯ ಅನ್ನುವ ಭಯ. ಆದರೆ ನಡೆದದ್ದೇನು ಕಥೆ? ವೀರಸೇನನ ಮಗಳಾದ ಮಂಗಳ ಗೌರಿ ಅವನ ಕೈ ಹಿಡಿದು ಬಂದಂತಹ ಆಪತ್ತನ್ನು, ಮೃತ್ಯುವನ್ನು, ಘಟಸರ್ಪವನ್ನು ಆ ಮಂಗಳಗೌರಿಗೆ ಪ್ರಾರ್ಥನೆಯನ್ನು ಮಾಡಿ ಆಪತ್ತನ್ನು ಪರಿಹರಿಸಿ, ಅಪಮೃತ್ಯುವನ್ನು ಪರಿಹರಿಸಿ ಅವನು ದೀರ್ಘವಾದ ಆಯುಷ್ಯವನ್ನು, ನಿಜವಾದ ಚಿರಾಯುಷ್ಯವನ್ನು ಪಡೆಯುವಂತೆ ಮಾಡಿದ್ದು ಹೇಗೆ ಸಾಧ್ಯ? ಮದ್ಭಕ್ತಾಃ, ಮದ್ಭಕ್ತ ಪರಮಾತ್ಮನ ಭಕ್ತಳು ಗೌರಿ, ಪಾರ್ವತಿ, ಮಂಗಳಗೌರಿ. ಅಂತಹ ಪರಮಾತ್ಮನ ಭಕ್ತಳಾದಂತಹ ಗೌರಿಯ ಭಕ್ತಳು ಅನ್ನೋದಕ್ಕಾಗಿಯೇ ಅವಳ ಅಪೇಕ್ಷೆಯಂತೆ, ಅವಳ ಪ್ರಾರ್ಥನೆಯಂತೆ ಅವನು ನಿಜವಾದಂತಹ ಚಿರಾಯು ಆದ. ಮದ್ಭಕ್ತಾಃ ನ ವಿನಶ್ಯಂತಿ, ನನ್ನ ಭಕ್ತರ ಭಕ್ತರೇ
ಮದ್ಭಕ್ತಾ ಸಂತಿ ಯೇಷಾಂ ಪೂಜ್ಯತೆಯಾ ತೇ ಮದ್ಭಕ್ತಾ. ನನ್ನ ಭಕ್ತರ ಭಕ್ತರೇ ವಿನಾಶವನ್ನು ಪಡೆಯೋದಿಲ್ಲ, ದೀರ್ಘವಾದ ಆಯುಷ್ಯವನ್ನು ಪಡೆಯುತ್ತಾರೆ, ಆರೋಗ್ಯವನ್ನು ಪಡೆಯುತ್ತಾರೆ. ನನ್ನ ಭಕ್ತರು ಆಪತ್ತುಗಳನ್ನು ಕಳೆದುಕೊಂಡು ಉದ್ಧಾರವಾಗ್ತಾರೆ ಅಂತೇನು ಹೇಳೋದು. ಪರಮಾತ್ಮ ತನ್ನ ಭಕ್ತಿಯ ಮಹಿಮೆಯನ್ನು ತಿಳಿಸಿಕೊಡ್ತಾನೆ. ಸಮಗ್ರವಾದ ಶ್ರೀಮದ್ ಭಾಗವತ, ಮಹಾಭಾರತ ಇವುಗಳೆಲ್ಲ ಇರೋದೇ ಆ ಭಗವಂತನ ಭಕ್ತಿಯಿಂದ ಎಲ್ಲ ವಿಧವಾದಂತಹ ಆಪತ್ತುಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸೋದಕ್ಕೆ. ಆ ಶ್ರದ್ಧೆಯಿಂದ ವಿಶ್ವಾಸದಿಂದ ಯಾರು ಭಕ್ತಿ ಮಾಡ್ತಾರೋ ಅವರು ನಿಜವಾದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಂತೆ. ಮದ್ಭಕ್ತಾನಂತು ಮಾನುಷ್ಯೇ ಸಫಲಂ ಜನ್ಮ ಪಾಂಡವ. ಎಷ್ಟೋ ಜನ ಅಜ್ಞಾನದಿಂದ ಪಾಪಗಳನ್ನು ಮಾಡಿದವರು ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಭಕ್ತಿಪೂರ್ವಕವಾಗಿ ನನ್ನ ನಾಮಸ್ಮರಣೆ ಮಾಡಿದರೆ ಪಾಪಗಳಿಂದ ಉದ್ಧತರಾಗ್ತಾರೆ. ಅಜಾಮಿಲನ ಕಥೆಯನ್ನು ಶ್ರೀಮದ್ಭಾಗವತದಲ್ಲಿ ಕೇಳ್ತಿರಲ್ಲ. ಅಪಿ ಪಾಪೇಶ್ವಭಿರತಾಃ ಮದ್ಭಕ್ತಾಃ ಪಾಂಡುನಂದನ ಮುಚ್ಚಂತೆ ಪಾತಕೈಸ್ತರ್ವೈ ಪದ್ಮಪತ್ರಮಿವಾಂಭಸ. ಯಾವ ರೀತಿಯಾಗಿ ಪದ್ಮಪತ್ರದ ಮೇಲೆ ಬಿದ್ದ ನೀರು ಯಾವುದೇ ಲೇಪವಿಲ್ಲದಂತೆ ಆಚೆಗೆ ಸರಿದು ಹೋಗುತ್ತೆ, ಸ್ವಲ್ಪವೂ ಅದರ ಲೇಪ ಇರೋದಿಲ್ಲ. ಹಾಗೆ ನನ್ನಲ್ಲಿ ಭಕ್ತಿಯನ್ನು ಮಾಡಿದಂತಹ ವ್ಯಕ್ತಿ ಮಾಡಿದ ಪಾಪಗಳನ್ನೆಲ್ಲ ಕಳೆದುಕೊಳ್ತಾನೆ. ಇನ್ನು ಮುಂದೆ ಮತ್ತೆ ಪಾಪಗಳನ್ನು ಮಾಡದಂತೆ ಅವನಿಗೆ ಉತ್ತಮವಾದ ಪ್ರಜ್ಞೆಯನ್ನು ಭಗವಂತ ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ. ದೇವರು ನನ್ನ ಸುತ್ತ ಇದ್ದಾನೆ. ಯಾವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು? ಮನುಷ್ಯ ಪಾತಕದಿಂದ ಮುಕ್ತನಾಗಬೇಕಾದರೆ, ಪಾಪಗಳನ್ನು ಮತ್ತೆ ಮುಂದೆ ಮಾಡಬಾರದು ಅಂತಾದರೆ ಹೇಗಿರಬೇಕು? ಅದಕ್ಕಾಗಿ ಹಿಂದೆ ಹೇಳಿದ ದೇವರು, ಯೇ ಚ ಮಾಂ ಸರ್ವಭೂತಸ್ಥಂ ಪಶ್ಯಂತಿ. ಎಲ್ಲರೊಳಗೆ ದೇವರಿದ್ದಾನೆ, ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ, ನನ್ನೊಳಗೇ ದೇವರಿದ್ದಾನೆ, ಮನಸ್ಸಿನಲ್ಲಿಯೇ ದೇವರಿದ್ದಾನೆ, ಇಂದ್ರಿಯಗಳಲ್ಲಿ ದೇವರಿದ್ದಾನೆ, ಎಲ್ಲ ಕಡೆಗೂ ದೇವರಿದ್ದಾನೆ ಅಂತ ತಿಳಿದು ಆ ದೇವರು ಯಾರೋ ಅಲ್ಲ, ನನಗೆ ಅತ್ಯಂತ ಉಪಕಾರ ಮಾಡಿದ ವ್ಯಕ್ತಿ, ನನ್ನನ್ನು ಉದ್ಧಾರ ಮಾಡುವ, ನನಗೆ ಮೋಕ್ಷ ಕೊಡುವಂತಹ ವ್ಯಕ್ತಿ. ಅಂತಹ ಪರಮಾತ್ಮನ ಆದೇಶಕ್ಕೆ ವಿರುದ್ಧವಾಗಿ ನಾನು ನಡೆದರೆ ನನಗೆ ಒಳ್ಳೆಯದಾಗುವುದಿಲ್ಲ. ನನ್ನನ್ನು ಉದ್ಧಾರ ಮಾಡುವುದಕ್ಕೂ ಗಟ್ಟಿ, ನಾನು ಪಾಪ ಮಾಡಿದ್ದಾದರೆ ನನ್ನನ್ನು ನರಕದಲ್ಲಿ ಹಾಕುವುದಕ್ಕೂ ಅವನು ಗಟ್ಟಿ. ಅನಂತ ಜೀವರಾಶಿಗಳನ್ನು ಹಿಂದೆ ನರಕದಲ್ಲಿ ಹಾಕಿ ಒದ್ದಾಡಿಸಿದ್ದಾನೆ. ನಿತ್ಯ ನರಕದಲ್ಲಿ ಹಾಕಿ ಇನ್ನೂ ಅನೇಕ ಜನರು ಒದ್ದಾಡ್ತಾ ಇದ್ದಾರೆ, ಮುಂದೂ ಒದ್ದಾಡ್ತಾರೆ. ಅದಕ್ಕೂ ಸಮರ್ಥ ಅವನು. ಆದರೆ ಅದೇ ಭಗವಂತ ಯಾರು ತನ್ನ ಆದೇಶವನ್ನು ಪಾಲನೆ ಮಾಡುತ್ತಾರೋ ಅಂಥವರನ್ನು ಮುಕ್ತರನ್ನಾಗಿ ಮಾಡಿ ಅನಂತ ಜೀವರಾಶಿಗಳನ್ನು ಇವತ್ತಿಗೂ ಮೋಕ್ಷದಲ್ಲಿ ಸುಖವಾಗಿಟ್ಟಿದ್ದಾನೆ. ಹಾಗಾದರೆ ಅಂತಹ ಪರಮಾತ್ಮನ ಕಣ್ಣು ತಪ್ಪಿಸಿ ನಾನೇನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲ ಕಡೆಗಿದ್ದಾನೆ, ನನ್ನೊಳಗೂ ಇದ್ದಾನೆ ಅನ್ನುವ ಪ್ರಜ್ಞೆ ಆ ಭಕ್ತನಲ್ಲಿ ಜಾಗೃತವಾಗಿ ಆ ವಿಶ್ವಾಸ ಮೂಡಿದರೆ ಅವನು ಪಾತಕಗಳನ್ನು ಮಾಡೋದಿಲ್ಲ. ಏನಾದರೂ ಪಾತಕ ಮಾಡಿದರೂ ಅವನ ಸ್ಮರಣೆಯಿಂದ ಆ ಪಾತಕಗಳನ್ನು ಕಳೆದುಕೊಳ್ತಾನೆ. ಅಪಿ ಪಾಪೇಶ್ವಭಿರತಾಃ ಮದ್ಭಕ್ತಾಃ ಪಾಂಡುನಂದನ ಮುಚ್ಚಂತೆ ಪಾತಕೈಸ್ತರ್ವೈ ಜನ್ಮಾಂತರ ಸಹಸ್ರೇಷು ತಪಸಾ ಭಾವಿತಾತ್ಮನಾಂ ಮದ್ಭಕ್ತಿರ್ವಿದ್ಯತೆ ತಾತ ಮನುಷ್ಯಾಣಂ ನ ಸಂಶಯ. ಹೇಗೆ ಮನುಷ್ಯ ಜನ್ಮವನ್ನು ಪಡೆಯೋದಕ್ಕೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಬೇಕೋ, ಹಾಗೆ ಮನುಷ್ಯ ಜನ್ಮದಲ್ಲಿ ದೇವರ ಭಕ್ತಿ ಬರಬೇಕು ಅಂದರೆ ಮತ್ತೆಷ್ಟೋ ಕೋಟಿ ಜನ್ಮಗಳ ಪುಣ್ಯದ ಫಲ ಇದ್ದರೆ ಮಾತ್ರ ಸಾಧ್ಯ. ಇಲ್ಲಿ ವಿದ್ಯತೆ ಎಂಬ ಶಬ್ದವನ್ನು ಕೃಷ್ಣ ಬಳಸ್ತಾ ಇದ್ದಾನೆ. ವಿದ್ಯತೆ ಎನ್ನುವ ಶಬ್ದಕ್ಕೆ ಪ್ರಾಪ್ಯತೆ ಎಂಬ ಅರ್ಥ, ಲಭ್ಯತೆ ಎನ್ನುವ ಅರ್ಥವನ್ನು ಮಹಾಭಾರತ ಲಕ್ಷಾಲಂಕಾರದಲ್ಲಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾ ಇದ್ದಾರೆ. ಇದೆ ಅಂತನ್ನುವ ಅರ್ಥದಲ್ಲಿ ಅಲ್ಲ. ಇಲ್ಲಿ ವಿದ್ಯತೆ ಎನ್ನುವುದು, ವಿದ್ಯತೆ ಅಂದರೆ ಲಭ್ಯತೆ. ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಫಲ ಇದ್ದರೆ ಮಾತ್ರ, ಆ ಪುಣ್ಯದ ತಪಸ್ಸಿನ ಪ್ರಭಾವ ಇದ್ದರೆ ಮಾತ್ರ ವಿಷ್ಣು ಭಕ್ತಿಯನ್ನು ಮಾಡುವ ಅವಕಾಶ ಸಿಗತ್ತೆ. ಇಲ್ಲದೇ ಇದ್ದರೆ ಸಿಗೋದಿಲ್ಲ. ಪ್ರಸಿದ್ಧವಾದ ಶ್ಲೋಕ ನಿಮಗೆಲ್ಲ ಗೊತ್ತು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ವಿಷ್ಣು ಭಕ್ತಿಯನ್ನು ಮಾಡುವ ಅವಕಾಶ ಸಿಗತ್ತೆ ಅಂತ. ಅದು ಬಹಳ ಅಪರೂಪದ ಅವಕಾಶ. ಈಗೊಂದು ಸ್ವಲ್ಪ ಸಜ್ಜನರ ಸಹವಾಸ ನಮಗಿದೆ,
ಭಕ್ತಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅನಿಸಿದರೆ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಇದನ್ನು ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ಇನ್ನೂ ಸಿಗೋದಿಲ್ಲ. ಯಚ್ಚ ರೂಪಂ ಪರಂ ಬ್ರಹ್ಮ ಪರಂ ಗುಹ್ಯಂ ಕೂಟಸ್ಥಂ ಅಚಲಂ ಧ್ರುವಂ ನ ದೃಶ್ಯತೆ ತಥಾ ದೇವೈರ್ಮದ್ಭಕ್ತೈರ್ದೃಶ್ಯತೆ ಯಥಾ. ಕೃಷ್ಣ ಹೇಳ್ತಾನೆ, ಎರಡು ರೀತಿಯಾಗಿ ನನ್ನನ್ನು ದರ್ಶನ ಮಾಡಿಕೊಳ್ಳುವ ಕ್ರಮ ಇದೆ. ಒಂದು ನನ್ನ ಮೂಲ ರೂಪ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಸ್ಥಿತಿ ಪ್ರಳಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕೊಡುವಂತಹ ನನ್ನ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದೊಂದು ಬೇರೆ. ಆ ನನ್ನ ಭಗವತ್ವವನ್ನು ಅರ್ಥ ಮಾಡಿಕೊಂಡು ಪರಬ್ರಹ್ಮತ್ವವನ್ನು ಅರ್ಥ ಮಾಡಿಕೊಂಡು ನನ್ನನ್ನು ತಿಳಿದುಕೊಳ್ಳುವುದು ಅದು ಬಹಳ ಕಷ್ಟ, ಅದು ಬಹಳ ಅಪರೂಪ, ಬಹಳ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ. ಕೇವಲ ನನ್ನ ಅವತಾರದ ಕಥೆಗಳನ್ನು ಲೀಲೆಗಳನ್ನು ಕೇಳಿ ತಿಳಿಯೋದು ಸುಲಭ. ಮನುಷ್ಯನಿಗೆ ಕಥೆಯಲ್ಲಿ ಅಭಿರುಚಿ, ಯಾರ ಕಥೆ ಹೇಳಿದರೂ ಕೇಳ್ತಾನೆ. ಕಥೆ ಕೇಳೋದ್ರೊಳಗೊಂದು ಅಭಿರುಚಿ, ಕಥೆ ಕೇಳುವುದರೊಳಗೊಂದು ಅಭಿರುಚಿ ಇದೆ, ಅಥವಾ ದೃಶ್ಯ ಮಾಧ್ಯಮದಲ್ಲಿ ಕಥೆಗಳನ್ನು ನೋಡುವುದರೊಳಗೊಂದು ಅಭಿರುಚಿ ಇದೆ ಅನ್ನೋದಕ್ಕೆ ಕೃಷ್ಣ ಪರಮಾತ್ಮನ ರಾಮನ ಲೀಲೆಗಳನ್ನು ನಾಟಕ ರೂಪದಲ್ಲಿ ಮಾಡುವುದನ್ನು ನೋಡಿ ಆನಂದ ಪಡ್ತೇನೆ, ಕಥೆ ಕೇಳಿ ಆನಂದ ಪಡ್ತೇನೆ ಅಂದರೆ ಒಳ್ಳೆಯದೇ, ದೇವರ ಕಥೆ ಕೇಳ್ತಾನೆ ಎನ್ನುವುದು. ಆದರೆ ಯಾರೋ ಒಬ್ಬ ರಾಜ, ಯಾರೋ ಒಬ್ಬ ಧೀರೋದಾತ್ತನಾದಂತಹ ವ್ಯಕ್ತಿ, ನಾಯಕ, ಕಥೆಯ ಪಾತ್ರ ಅನ್ನುವ ದೃಷ್ಟಿಯಲ್ಲಿ ಶ್ರೀಕೃಷ್ಣನ ಶ್ರೀರಾಮನ ಕಥೆಗಳನ್ನು ಕೇಳಿದರೆ ಉದ್ಧಾರ ಆಗುವುದಿಲ್ಲ. ಹಾಗಾದರೆ ಇವನು ಭಗವಂತ ಕೂಟಸ್ಥ, ನಿರ್ವಿಕಾರ, ಸರ್ವೋತ್ತಮ, ಸರ್ವಶಕ್ತ, ಸರ್ವಜ್ಞ ಅನ್ನುವುದಾಗಿ ತಿಳಿದು ನನ್ನ ಬಗ್ಗೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅದು ನಿಜವಾದ ಭಕ್ತಿ. ಆ ರೀತಿಯಾಗಿ ನನ್ನ ಬಗ್ಗೆ ತಿಳಿಯಬೇಕು ಅಂತ. ಅಪರಂ ಯಚ್ಚ ಮೇ ರೂಪಂ ಪ್ರಾದುರ್ಭಾವೇಶು ದೃಶ್ಯತೆ ತದರ್ಚಯಂತಿ ಸರ್ವಾರ್ಥೈ ಸರ್ವಭೂತಾನಿ ಪಾಂಡವ. ಸಾಮಾನ್ಯವಾಗಿ ಎಲ್ಲರೂ ಅರ್ಚನೆ ಮಾಡ್ತಾರೆ. ಕಲ್ಪಕೋಟಿ ಸಹಸ್ರೇಷು ವ್ಯತೀತೇಷು ಆಗತೇಷು ಚ ದರ್ಶಯಾಮಿತು ಯದ್ರೂಪಂ ತತ್ ಪ್ರಪಶ್ಯಂತಿ ಮೇ ಸುರಾಃ. ಸ್ಥ್ಯುತ್ಪತ್ತಿ ಪ್ಲವಕರಂ ಯೋ ಮಾಂ ಜ್ಞಾತ್ವಾ ಪ್ರಪದ್ಯತೆ ಅನುಗೃಹ್ಣಾಮ್ಯಹಂ ತಂ ವೈ ಸಂಸಾರಾನ್ ಮೋಚಯಾಮಿ ಚ. ಸುಮ್ಮನೆ ನನ್ನ ಅವತಾರವನ್ನು ತಿಳಿದರೆ ಮೋಕ್ಷ ಇಲ್ಲ ಅಂತ ತಿಳಿಬೇಡಿ. ಅವತಾರದಲ್ಲಿದ್ದ ಭಗವದ್ ರೂಪಗಳನ್ನೇ ಗುಣಪರಿಪೂರ್ಣ, ದೋಷ ದೂರ, ಜಗಜ್ಜನ್ಮಾದಿ ಕಾರಣ ಅಂತ ತಿಳಿದು ಉಪಾಸನೆ ಮಾಡಿದರೆ ನಿಶ್ಚಿತವಾಗಿಯೂ ಭಗವಂತ ಅನುಗ್ರಹ ಮಾಡುತ್ತಾನೆ. ಅದು ಮೋಕ್ಷಕ್ಕೆ ದಾರಿಯೇ. ಆದರೆ ಕೇವಲ ಒಂದು ಸಾಮಾನ್ಯ ರಾಜನಂತೆ ನಾವು ತಿಳಿದು ಅವನ ಉಪಾಸನೆಯನ್ನು ಮಾಡದೆ ಸ್ಥ್ಯುತ್ಯುದ್ಭವ ಪ್ಲವಕರಂ ಯೋಮಾಂ ಜ್ಞಾತ್ವಾ ಪ್ರಪದ್ಯತೆ ಅನುಗೃಹ್ಣಾಮ್ಯಹಂ ತಂ ವೈ ಸಂಸಾರಾನ್ ಮೋಚಯಾಮಿ ಚ. ನಿತ್ಯದಲ್ಲಿ ಶಾಲಿಗ್ರಾಮದ ಪೂಜೆ ಮಾಡುವಾಗ, ನಿಮ್ಮ ಮನೆಯಲ್ಲಿರುವ ದೇವರ ಪೂಜೆಯನ್ನು ಮಾಡುವಾಗ ಶಾಲಿಗ್ರಾಮ ದೇವರ ಪ್ರತಿಮೆ ಎದುರುಗಡೆಗೆ ಇದೆ ಅಂತ ಇಷ್ಟೇ ಭಾವಿಸಬೇಡಿ. ನಿಮ್ಮ ಮನೆಗೆ ಬಂದ ಒಬ್ಬ ದೊಡ್ಡ ಅಧಿಕಾರಿ, ಅವನ ಬಗ್ಗೆ ಎಷ್ಟು ಆದರ, ಏನು ಸಂಭ್ರಮ. ಪ್ರಧಾನಮಂತ್ರಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಯಾರ ಮನೆಗೂ ಹೋಗೋದಿಲ್ಲ ಅಂಥದ್ದು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಎಷ್ಟು ಉತ್ಸಾಹದಿಂದ ಸ್ವಚ್ಛತೆಯನ್ನು ಮಾಡಿ, ಅಲಂಕಾರಗಳನ್ನು ಮಾಡಿ, ಅವರ ಆದರ ಆತಿಥ್ಯ ಉಪಚಾರಗಳಿಗೆ ಬೇಕಾದಂತಹ ನಾನಾ ವಿಧವಾದ ವೈಭವಗಳನ್ನು ಮಾಡಿ ಅತ್ಯಂತ ಉತ್ಸಾಹದೊಳಗಿರ್ತೀರಿ, ಮೈ ಮರೆತಿರ್ತೀರ. ನಿಮ್ಮ ಮನೆ ತುಂಬ ಅದೇ ಫೋಟೋಗಳನ್ನು ಹಾಕಿಕೊಂಡು ಇಡೀ ಜೀವನ ಅದನ್ನೇ ನೆನೆಸ್ತಾ ಇರ್ತೀರ. ಅವರು ಒಂದು ಬಾರಿ ಬಂದು ಹೋದದ್ದು. ಸರ್ವೋತ್ತಮನಾದ, ಸರ್ವಶಕ್ತನಾದ, ಅನಾದಿ ಅನಂತ ಕಾಲದವರೆಗೆ ರಾಜ, ಅನಾದಿ ಅನಂತ ಕಾಲದವರೆಗೆ ಸ್ವಾಮಿ, ಅಂತರ್ಯಾಮಿ, ನಿಯಾಮಕ, ಸರ್ವೋಪಕಾರಕ, ಅಂತಹ ಅಪ್ರತಿಹತವಾದ ಐಶ್ವರ್ಯ ಇರುವಂತಹ ಸರ್ವನಿಯಾಮಕನಾದ ಭಗವಂತ ಎಂದೋ ಒಂದು ದಿವಸ ಬಂದು ಹೋಗೋದಲ್ಲ, ನಮ್ಮ ಮನೆಯಲ್ಲೇ ಕುಳಿತಿದ್ದಾನೆ. ಒಂದು ಕ್ಷಣ ಬಿಡದೆ ನಮ್ಮ ಜೊತೆಗಿರ್ತಾನೆ. ಅಂತಹ ಪರಮಾತ್ಮನ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ. ಅಂತಹ ದೇವರು ನನ್ನ ಪೂಜೆಯನ್ನು, ಅತ್ಯಲ್ಪ ಶಕ್ತಿಯಾದ ಅಲ್ಪಭಾಗ್ಯನಾದಂತಹ ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅನಂತರೂಪೇಣ ರಮಾ ತತ್ಪೂಜಾಂ ಕರ್ತು ಮಂಜಸ ನಶಶಾಕ ಅಲ್ಪಸಾರೋಹಂ ನ ಶಕ್ತೋಸ್ಮಿ ನೇಶೋಸ್ಮೀತಿ ಚ ಕಿಂವದೆ. ಅನಂತ ರೂಪಗಳಿಂದ ಪರಮಾತ್ಮನ ಪೂಜೆಯನ್ನು ನಿರಂತರವಾಗಿ ಮಾಡಿದರೂ ಮಹಾಲಕ್ಷ್ಮಿ ಪರಮಾತ್ಮನ ಪೂಜೆಯನ್ನು ಪರಿಪೂರ್ಣವಾಗಿ ಮಾಡುವುದಕ್ಕೆ ಸಮರ್ಥಳಾಗೋದಿಲ್ಲವಂತೆ. ಅಂಥದ್ದು
ಅಜ್ಞಾನಿಗಳು, ಮಂದಭಾಗ್ಯರು, ನಾವೇನು ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ? ಆದರೂ ನಮ್ಮ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ ಈ ಅಧಿಷ್ಠಾನದಲ್ಲಿ ಕುಳಿತು ಅಂದರೆ ಇದು ನನ್ನ ಕೋಟಿ ಜನ್ಮಗಳ ಭಾಗ್ಯ ಅಂತ ತಿಳಿದು ಅತ್ಯಂತ ಭಕ್ತಿಯಿಂದ ಪೂಜೆಯನ್ನು ನಾವು ಮಾಡಬೇಕೇ ಹೊರತು ಏನೋ ಪದ್ಧತಿ ಬಂದಿದೆ ಮಾಡೋದು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಮಾಡಬಾರದು. ಅಹಮಾದಿರ್ಹಿ ದೇವಾನಾಂ ಸೃಷ್ಟ ಬ್ರಹ್ಮಾದಯೋಮಯ ಪ್ರಕೃತಿಂ ಸ್ವಾಮವಷ್ಟಭ್ಯ ಜಗತ್ ಸರ್ವಂ ಸೃಜಾಮ್ಯಹಂ. ಪರಮಾತ್ಮ ಹೇಳ್ತಾನೆ, ನನ್ನ ಅಧೀನವಾದಂತಹ ಪ್ರಕೃತಿಯನ್ನು ಉಪಾದಾನವನ್ನಾಗಿಟ್ಟುಕೊಂಡು, ಮಟೀರಿಯಲ್ ಕಾಸ್ ಆಗಿ ಇಟ್ಟುಕೊಂಡು ಆ ಪ್ರಕೃತಿಯಿಂದ ಇಡೀ ವಿಶ್ವದ ನಿರ್ಮಾಣವನ್ನು ಮಾಡ್ತೇನೆ. ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತೇನೆ, ಅವರ ಶರೀರವನ್ನು ಸೃಷ್ಟಿ ಮಾಡ್ತೇನೆ. ಅವರೆಲ್ಲರೂ ನನ್ನ ಅಧೀನರು. ಸ್ವತಃ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ ಈ ಮಾತನ್ನು. ಬ್ರಹ್ಮಾದಿ ದೇವತೆಗಳಿಗೆ ನಾನು ಜನಕನಾಗಿದ್ದೇನೆ. ಅನೇಕ ಜನ ಹೇಳುವುದುಂಟು, ನೀವು ಕೇವಲ ಪ್ರವಚನಗಳಲ್ಲಿ, ಉಪನ್ಯಾಸಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳ್ತೀರಲ್ಲ, ದೇವರೇ ಪ್ರತ್ಯಕ್ಷವಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಪ್ರತ್ಯಕ್ಷವಾಗಿಯೇ ದೇವರು ನುಡಿದ ಮಾತುಗಳಿವು. ಪ್ರತ್ಯಕ್ಷವಾಗಿದ್ದರೆ ನೀವು ಯಾವಾಗಲೂ ಜೊತೆಗೆ ಇದ್ದರೆ ನಿಮ್ಮ ಮಹತ್ವ ಗೊತ್ತಾಗೋದೇ ಇಲ್ಲ. ನೀವು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆವಾಗ ಬರ್ತಿದ್ದರೆ ಉತ್ಸಾಹದಿಂದ ಸ್ವಾಗತ ಇರ್ತದೆ. ಯಾವಾಗಲೂ ಜೊತೆಗೆ ಇದ್ದರೆ ಮಹತ್ವ ಇರೋದಿಲ್ಲ. ಹಾಗಾದರೆ ಜೊತೆಗಿದ್ದರೂ ಮಹತ್ವ ಇಲ್ಲ, ಉಪದೇಶ ಮಾಡಿದರೂ ಮಹತ್ವ ಇಲ್ಲ. ನಿಜವಾದ ತಿಳುವಳಿಕೆಯನ್ನು ಪಡೆದುಕೊಂಡು ಶ್ರದ್ಧೆಯಿಂದ ನಾವು ತಿಳಿಯಬೇಕೇ ಹೊರತು ಪ್ರತ್ಯಕ್ಷ ಇರೋದು ಇಲ್ಲದೇ ಇರೋದು ಮಹತ್ವ ಅಲ್ಲ. ಪ್ರತ್ಯಕ್ಷವಿದ್ದೇ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿದ್ದ ಜನರಿಗೆಲ್ಲ ಉಪದೇಶ ಮಾಡಿದ. ಆದರೆ ನಂಬಿದವರು ಸಾತ್ವಿಕರು, ಸಜ್ಜನರು ಮಾತ್ರ. ದುರ್ಜನರು ಪ್ರತ್ಯಕ್ಷವಾಗಿ ಕೃಷ್ಣ ತನ್ನ ಮಹಿಮೆಯನ್ನು ಉಪದೇಶ ಮಾಡಿದರೂ ನಂಬಲಿಲ್ಲ. ಕೃಷ್ಣ ಹೇಳ್ತಾನೆ, ಅಹಂ ಆದಿರ್ಹಿ ದೇವಾನಾಂ ಸೃಷ್ಟಾಃ ಬ್ರಹ್ಮಾದಯೋಮಯ ಪ್ರಕೃತಿಂ ಸ್ವಾಮವಷ್ಟಭ್ಯ ಜಗತ್ ಸರ್ವಂ ಸೃಜಾಮ್ಯಹಂ. ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಅಂತ ನಮಗೆ ಗೊತ್ತಾಗಿಬಿಟ್ರೆ ನಾವು ಭಕ್ತಿ ಮಾಡೇ ಮಾಡ್ತೀವಿ. ನೀವು ಇಷ್ಟೆಲ್ಲ ಶಾಸ್ತ್ರ ಹೇಳೋದೇ ಬೇಕಾಗಿಲ್ಲ, ಬಿಟ್ಬಿಡಿ. ದೇವರು ಇದ್ದಾನೆ ಅಂತ ನಿಮಗೆ ಕಂಡಿಲ್ವಲ್ಲ. ಎಷ್ಟು ಜನ ಇವತ್ತು ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡ್ತಾರೆ ಹೇಳಿ? ತಂದೆ ತಾಯಿಗಳಿಂದಲೇ ಹುಟ್ಟಿದ್ದು ಅಂತ ಗೊತ್ತಲ್ವ? ತಂದೆ ತಾಯಿಗಳಿಂದಲೇ ಹುಟ್ಟಿದ್ದು ಅಂತೂ ಗೊತ್ತು, ಇವರ ತಂದೆ ತಾಯಿಗಳು ಅಂತೂ ಗೊತ್ತು, ಅವರು ಪಾಲನೆ ಮಾಡಿದ್ದು, ಪೋಷಣೆ ಮಾಡಿದ್ದು, ಬೆಳೆಸಿದ್ದು ಎಲ್ಲವೂ ಗೊತ್ತು. ಎಷ್ಟು ಜನ ಪಿತೃಭಕ್ತರು, ಮಾತೃಭಕ್ತರು ಇವತ್ತಿದ್ದಾರೆ. ಎಷ್ಟು ಜನ ತಮ್ಮ ಮನಸ್ಸಿಗೆ ಬಂದಂತೆ ವ್ಯವಹಾರಗಳನ್ನು ಮಾಡ್ತಾ, ತಂದೆ ತಾಯಿಗಳನ್ನು ನಿಂದೆ ಮಾಡ್ತಾ, ಅವರನ್ನು ಅಲಕ್ಷ್ಯ ಮಾಡಿ, ದುರ್ಲಕ್ಷಿಸಿ, ವೃದ್ಧಾಶ್ರಮಗಳಿಗೆ ಕಳಿಸಿ ಸ್ವೇಚ್ಛಾಚಾರಿಗಳಾಗಿ ಜೀವನವನ್ನು ಮಾಡುವಂಥವರು ಇವತ್ತು ಎಷ್ಟು ಜನ ಇಲ್ಲ. ಗೊತ್ತಿಲ್ವ ಅವರಿಗೆ ಯಾರು ತಮ್ಮನ್ನು ಸೃಷ್ಟಿ ಮಾಡಿದ್ದು ಅಂತ? ಮತ್ತೇನು ದೊಡ್ಡದಾಗಿ ಹೇಳ್ತಾರೆ, ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತ ಗೊತ್ತಾಗ್ಬಿಟ್ರೆ ನಾವೇ ಭಕ್ತಿ ಮಾಡ್ತೀವಿ ಅಂತ. ಹಾಗಾದರೆ ವಿವೇಕ ಇದು ಮುಖ್ಯ. ಪ್ರತ್ಯಕ್ಷ ಆದ ಮಾತ್ರಕ್ಕೆ ಭಕ್ತಿ ಬರುತ್ತೆ ಅಂತಲ್ಲ. ಪ್ರತ್ಯಕ್ಷವಾದರೂ ಆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಬಗ್ಗೆ ಹೇಗೆ ತಿಳುವಳಿಕೆಯನ್ನು, ವಿವೇಕವನ್ನು ಇಟ್ಟುಕೊಂಡು ಭಕ್ತಿಯನ್ನು ಮಾಡಬೇಕು, ಅದು ಸ್ವಭಾವತಃ ಸಜ್ಜನರಿಗೆ ಅದು ಬರುತ್ತೆ, ಸಜ್ಜನರ ಸಹವಾಸದಿಂದ ಬರ್ತದೆ. ಹಾಗೆ ಭಗವಂತನಲ್ಲಿ ನಾವು ಶಾಸ್ತ್ರಗಳ ಮೂಲಕವಾಗಿ ನಮ್ಮನ್ನು ನಿಜವಾಗಿ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಅಂತ ತಿಳಿದು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಅಹಂ ಆದಿರ್ಹಿ ದೇವಾನಾಂ ಸೃಷ್ಟ ಬ್ರಹ್ಮಾದಯೋ ಮಯ ಪ್ರಕೃತಿಂ ಸ್ವಾಮವಷ್ಟಭ್ಯ ಜಗತ್ ಸರ್ವಂ ಸೃಜಾಮ್ಯಹಂ. ಈ ಸೃಷ್ಟಿಕರ್ತೃತ್ವದ ಅನುಸಂಧಾನವನ್ನು ಮಾಡಿ ನನ್ನಲ್ಲಿ ಯಾರು ಭಕ್ತಿಯನ್ನು ಮಾಡುತ್ತಾರೋ ಅವರ ಜನ್ಮ ಅಂತಹ ಮನುಷ್ಯ ಜನ್ಮ, ಇದು ಸಾರ್ಥಕ ಜನ್ಮ. ಅದನ್ನು ತಿಳಿಯದಂತೆ ಕೇವಲ ಆಹಾರ ವಿಹಾರ ನಿದ್ರಾ ಮೈಥುನಾದಿಗಳಲ್ಲಿ ಕಾಲವನ್ನು ಕಳೆಯುವಂಥವರು ಪಶುಗಳಿಗೆ ಸಮಾನ, ಅವರು ಮಾನವರು ಅಂತ ಹೇಳಿಸಿಕೊಳ್ಳುವುದಕ್ಕೂ ಅರ್ಹರಲ್ಲ ಅನ್ನುವ ರೀತಿಯಲ್ಲಿ ಭಗವಂತ ಆ ಬ್ರಹ್ಮಜ್ಞಾನದ ಮಹಿಮೆಯನ್ನು, ಭಕ್ತಿಯ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.